ವೇದಿಕೆ ಮೇಲಿರುವಂಥ ಗಣ್ಯರಿಗೂ ವೇದಿಕೆ ಮುಂದಿರುವಂಥ ನಮ್ಮ ಮಕ್ಕಳು, ಎಷ್ಟೇ ದೊಡ್ಡವರಾದ್ರೂ ನಮ್ಮ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇದು ಒಂದು ಐತಿಹಾಸಿಕ ಭಾವನಾತ್ಮಕ ಏನಂತ ಪ್ರೋಗ್ರಾಮ್ ನಮ್ಮ ಶಾಲೆ ಇದನ್ನು ನಿರ್ದೇಶ ಮಾಡ್ತಾ ಇದೆ ಇವತ್ತು. ನನಗೆ ಒಂದು ಅಪ್ರಿಷಿಯೇಟ್ ಮಾಡ್ತೇನೆ ಏನಂದ್ರೆ ನಿಮ್ಮ ರಿಯೂನಿಯನ್ ನೀವು ಸ್ಕೂಲ್ ಸೆಲೆಕ್ಟ್ ಮಾಡ್ಕೊಂಡಲ್ಲ, ಐ ಆಮ್ ವೆರಿ ಪ್ರೌಡ್ ಆಫ್. ಬೇಕಾದ್ರೆ ಗೋವಾನೇ ಮಾಡ್ಬೋದಾಗಿತ್ತು, ಎಲ್ಲೂ ಮಾಡ್ಬೋದಾಗಿತ್ತು. ಗುರುವಂದನ ಇಟ್ಕೊಂಡು ನಿಮ್ಮ ಟೀಚರ್ಸಿಗೆಲ್ಲ ನೆನಪು ಮಾಡಿಕೊಂಡು ಹೇಳಿದ್ರಲ್ಲ ಮೇಡಮ್ 6 ತಿಂಗಳು ನಾವು ವರ್ಕೌಟ್ ಮಾಡಿದ್ವಿ ಅಂತ. ಇವ್ರಿಗೆ ಗೊತ್ತಾಗಿರ್ಬೇಕು ಒಂದು ಕಾಂಪಿಟೇಷನ್ ಮಾಡ್ತಿದ್ರು ಟೀಚರ್ಸ್ ನಿಮ್ಗೆ ಎಷ್ಟು ವರ್ಕ್ ಮಾಡ್ತಿದ್ರು ಅಂತ ಅಲ್ಲ. ಅದಕ್ಕೆ ನಾನು ಒಂದು ಸ್ಕೂಲಿನ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ. ಏನಂದ್ರೆ ನೀವು ಹೇಳಿದ್ರೆ ಅಲ್ಲೂ 2 ರೂಮ್ ಇತ್ತು, ಇಲ್ಲಿ 4 ರೂಮ್ ಇತ್ತು. ಕರೆಕ್ಟ್. ನಮ್ಮ ತಂದೆಯವರು ಸರ್ ಅಂದ್ರೆ ನಮ್ಮ ತಂದೆಯವರು, ನಾನು ಅವ್ರ ಮಗಳು ಕವಿತಾ ಪಾಟೀಲ್ ಅಂತ. ನಂದು M.Com LLB ಆಗಿದೆ. ನಾನು ಅರ್ಬನ್ ಕೋಆಪರೇಟಿವ್ ಮಹಿಳಾ ಬ್ಯಾಂಕಿನ ಅಧ್ಯಕ್ಷರಾಗಿದ್ದೀನಿ. ನಾನು ಪೊಲಿಟಿಕಲ್ ಫ್ಯಾಮಿಲಿ, ನನಗೆ ಕೊಟ್ಟಿದ್ದು ಸೇಡು. ಇವರೆಲ್ಲ ಹೇಳಿದ್ರು ಒಬ್ಬರು ಮುದೋಳಿಂದ ಬಂದ ಅವರು. ನಾನು ಈ ಊರಿನವಳೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಎಣ್ಣೆ ನಿಂತು ನಾನು ಈಗ ಹೇಳ್ಬೇಕಂದ್ರೆ ನಾವು ನಮ್ಮ ತಂದೆಗೆ ನೋಡ್ಕೊಂಡು ಬಂದ್ವಿ. ಅವ್ರದ್ದು ಫ್ರೆಂಡ್ಸ್ ಗ್ರೂಪ್ ಇತ್ತು. ಧರಮ್ ಸಿಂಗ್ ಅವರಾಗಲಿ, ಮೇಳಕಂಡಿ ಅವರಾಗಲಿ, M.I. ಪಾಟೀಲ್ ಅವರು, ಎಲ್ಲ ದೊಡ್ಡ ದೊಡ್ಡ ಮಂದಿ ನಮ್ಮ ತಂದೆ ಫ್ರೆಂಡ್ಸ್. ಎಲ್ಲ ದೊಡ್ಡ ಮಂದಿ ನಮ್ಮ ತಂದೆನೇ ಕರ್ಕೊಂಡು. ಆ ಟೈಮಲ್ಲಿ ಜಾಸ್ತಿ ಓದೋರೆ ನಮ್ಮ ತಂದೆ. ಅವ್ರು ಎಲ್ರಿಗೂ ಗೈಡ್ ಮಾಡ್ತಾ ಇದ್ರು. ಧರಮ್ ಸಿಂಗ್ ಅಂತ ಅವರು ಖರ್ಗೆ ಸಾಹೇಬರು ಎಲ್ಲರಿಗೂ ಅವರು ಫ್ರೆಂಡ್ಸ್ ಆಗಿದ್ರು. ಅವ್ರಿಗೆ ಸ್ಕೂಲ್ ಬಗ್ಗೆ ಭಾಳ ಇಷ್ಟ ಇತ್ತು. ಸ್ಕೂಲ್ ಸ್ಟಾರ್ಟ್ ಏನೋ ಮಾಡಿದ್ರು, ಆದರೆ ಇನ್ಕಮ್ ಬೇಕಲ್ಲ, ಅದಕ್ಕೆ ಟೀಚರ್ಸ್ಗೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಸುಧಾ ಟೀಚರ್ ಹೇಳ್ತಿದ್ರು ಫೀಸ್ ಕಲೆಕ್ಟ್ ಮಾಡ್ರಿ, ನೀವೇ ತಗೊಂಡ್ಬಿಡಿ. ಅವ್ರು ಫೀಸ್ ಕಲೆಕ್ಟ್ ಮಾಡ್ತಿರೋ ಅವ್ರು ಡಿವೈಡ್ ಮಾಡ್ಕೊಂಡು ಸ್ಯಾಲ್ರಿ ಅಂತ ತಗೋತಿದ್ರು. ಅವ್ರದ್ದು ಮಾಡು. ಮುಂದೆ ಏನ್ ಮಾಡ್ಬೇಕಪ್ಪ, ಒಂದ್ ಟೈಮ್ ಹಿಂಗ್ ಬಂತು ಅವ್ರಿಗೆ ಸ್ಕೂಲ್ ಮಾಡಬೇಕಂತ ವಿಚಾರ ಮಾಡೋದು. ಬಟ್ ಎಲ್ಲ ಅವ್ರ ಫ್ರೆಂಡ್ಸ್ ನೋಡೋಣ ಅಂತಾನೆ 1991 KPSC ಅಂತ ಸೆಲೆಕ್ಟ್ ಆದ್ಮೇಲೆ ಈ ಭಾಗದ ಜನರಿಗೆ ಬಹಳ ಮಂದಿಗೆ ಅವರು ಜಾಬಿಗೆ ಅವಕಾಶ ಮಾಡಿಕೊಟ್ರು. 1991 ಇಂದ 1997 ಈ ಸ್ಕೂಲ್ ಏನ್ ಕಟ್ಟಿದಾರಲ್ಲ ಅದಕ್ಕೆ ಕಾರಣಕರ್ತರು ಒಬ್ಬರೇ. ಓಕ್ಲಿ ಸರ್ ಪರಿಶ್ರಮದಿಂದಲೇ ಈ ಸ್ಕೂಲ್ ಆಗಿದ್ದು. ಇವತ್ತೇನು ಏಡೆಡ್ ಸ್ಕೂಲ್ ನಮ್ಮ ಸ್ಕೂಲ್ ಟೀಚರ್ಸ್ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ದೇಶ್ಮುಖ್ ಸರ್. ಅವ್ರ ಭವಿಷ್ಯ ರೂಪಿಸಿದ್ದೆ ನಮ್ಮ ತಂದೆಯವರು. ಯಾಕಂದ್ರೆ ಗ್ರಾಂಟ್ಸ್ ತಗೋಬೇಕಾದ್ರೆ ಎಷ್ಟು ಒದ್ದಾಡಿದ್ರು ಗೊತ್ತಲ್ಲ ಸರ್. ಇವರು ನಾನು ಐ ವೆರಿ ಪ್ರೌಡ್ ಆಫ್ ಯುವರ್ ಅರೆಸ್ಟ್ ಸರ್. ನೀವು ಹುಡುಗರೆಲ್ಲ ನಿಮ್ಮ ಹೆಸರು ತಗೊಂಡು ನಾವು ನಿಮ್ಗೆ ಕಳ್ಕೊಂಡಲ್ಲ ಅನ್ಕೊಂಡ್ವಿ. ಅವ್ರು ಯಾಕೆ ಕಳ್ಕೊಂಡ್ರೆ ಗ್ರಾಂಟ್ಸ್ ಆದಾಗ ನಮ್ಗೆ ಇದು ಬರ್ತದಲ್ಲ ರೋಸ್ಟಲ್ ಸಿಸ್ಟಮ್ ಏನಂತ ಕಾಸ್ಟ್ ಇದು ಅವ್ರು ಕೊಡ್ಲಿಲ್ಲ. ಅದಕ್ಕೆ ಅವ್ರು ಆ ಸ್ಕೂಲಿಗೆ ಹೋದ್ರು, KCP ಸ್ಕೂಲಿಗೆ. ನಾನು ಇಲ್ಲಿ ಜಾಯ್ನ್ ಆಗಿದ್ದು 2001 ಆಸ್ ಅನ್ ಅಡ್ಮಿನಿಸ್ಟ್ರೇಟರ್. ನನ್ನ ಸ್ಕೂಲ್ ಮೆಂಬರ್ ಇದ್ದೀನಿ, ಬಟ್ ರೆಗ್ಯುಲರ್ ಆಗಿ ಬರ್ತಾ ಇದ್ದು ನೀವು ಹೋದ್ 1 ವರ್ಷ ಆದ್ಮೇಲೆ ಈ ಸ್ಕೂಲಿಗೆ ಬರಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಬಂದ್ಮೇಲೆ ಟೀಚರ್ಸ್ ಜೊತೆ ಎಲ್ಲ ನಮ್ಮ ಸಂಬಂಧ ಭಾಳ ಚಲೋ. ಟೀಚರ್ಸ್ ನಮ್ಗೆ ಅಗತ್ಯ ಇದೆ. ಸಿದ್ದು ಸರ್ ಹೇಳಿದ್ರು ನಾವು ಅವ್ರಿಗೆ ಇಷ್ಟು ಬೇರೆ ಎಲ್ರಿಗೂ ನಮ್ಮ ಟೀಚರ್ಸ್ ಆರೋಗ್ಯ ಆಗಲಿ ಅವ್ರಿಗೆ ಏನೇ ಪ್ರತಿಯೊಂದು ಸಮಸ್ಯೆ 1-to-1 ಡಿಸ್ಕಸ್ ಮಾಡಿದ್ರು. ಅಷ್ಟು ಕ್ಲೋಸ್ ಇದೆ ಟೀಚರ್ಸ್ ನಮಗೆ. ಈ ಪ್ರೋಗ್ರಾಮ್ ಹೇಳಿದ್ರು ಅವರು ಮೇಡಮ್ ಅವರೇ ಮಾಡ್ಬೇಕಂತಾರೆ ಅಂತ ಬಹಳ ಖುಷಿ ಆಯ್ತು. ಇವಾಗ ಭಾಳ ಚೇಂಜ್ ಆಗಿರ್ಬೇಕಲ್ಲ, ನೀವು ನೋಡಿ ಸ್ಕೂಲು ಈ ಸ್ಕೂಲು, ಬಟ್ ಈಗ ಭಾಳ ಚೇಂಜ್ ಆಗ್ಬೇಕು. ಅದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನೀವೆಲ್ಲರೂ ಈ ಸ್ಕೂಲ್ಗೆ ಏನಂತಾರೆ, ಈ ಸ್ಕೂಲ್ ಬರೀ ಇಟಂಗಿ ಮತ್ತು ಕಲ್ಲಿಂದಲ್ಲ ಇದು ಸ್ಕೂಲ್. ಈ ಸ್ಕೂಲ್ನಲ್ಲಿ ನೀವು ಫಸ್ಟ್ ತಾಯಿ ಗೇಟ್ ಬಂದು ಬಿಟ್ಟು ರಾಬಸಿ ಹೊಡಿಸಿ ಮಾಡಿ ಒಳಗೆ ಕಳಿಸಿದ್ರು. ಇಲ್ಲಿ ನಿಮಗೆ ಕರ್ಕೊಂಡು ನೀವು ಶಿಕ್ಷಣ ಕೊಟ್ಟು ನೀವು ಇಷ್ಟು ಒಳ್ಳೆಯವರಾಗಿ ಮಾಡಿದ್ದು 2ನೇ ತಾಯಿ ನಮ್ಮ ಸ್ಕೂಲ್. ಎಲ್ಲಿ ಹೋದ್ರು ಹುಡುಗರು ನಮಗೂ ತಿಳಿತಾರೆ, ನಾವು ಗೊತ್ತಿಲ್ಲ ಅವರಿಗೆ. ಮೇಡಮ್ ಎಲ್ಲಿ ಹೋದ್ರು ಅದೊಂದು ಅಸೆಟ್ ನಮಗೆ. ಮೇಡಮ್ ಅಂತ ಹೇಳಿ ಇಷ್ಟು ಇಮೋಷನಲ್ ಆಗಿ ಇಲ್ಲ ಏನ್ ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನು ಐ ಆಮ್ ವೆರಿ ಹ್ಯಾಪಿ. ಒಬ್ಬರು ಕಾರ್ಡಿಯಾಲಜಿಸ್ಟ್, ಸಾಫ್ಟ್ವೇರ್ ಇಂಜಿನಿಯರ್ಸ್, ಲಾಯರ್ಸ್, ಹೋಮ್ ಮೇಕರ್ಸ್, ಟೀಚರ್ಸ್,
ತಿಳ್ಕೊಂಡ್ರು. ಅದಕ್ಕಿಂತ ಮುಂಚೆ 2002 ನಲ್ಲಿ ಈ ಸ್ಕೂಲಿಗೆ 25 ವರ್ಷ ಬೆಳ್ಳಿ ಹಬ್ಬ ಆಚರಣೆ ಮಾಡಬೇಕು ಅಂದಾಗ ನಮ್ಮ ಮಾವ ಅಂದ್ರೆ ಡಾಕ್ಟರ್ ಶಿವಕುಮಾರ್ ಪಾಟೀಲ್ ಅಮೆರಿಕನಲ್ಲಿದ್ರು ಅವ್ರು ಹೇಳಿದ್ರು, ನೋಡ್ರಿ ಅವ್ರು ಯಾವಾಗ ಹೇಳಿದ್ರು ನಾ ಸ್ಕೂಲಿಗೆ ಏನಾದ್ರು ಡೊನೇಟ್ ಮಾಡ್ತೀನಿ ಅಂತ ಹೇಳಿ. ಅವ್ರು ಹೇಳಿದ್ಮೇಲೆ ಅವ್ರಂದ್ರು ನಾನು ಇದು ಕಟ್ಸ್ತೀನಿ ಅಂತ. ಅದಕ್ಕೆ ಇದು ಮಂಗಳ ಮತ್ತು ದೀಪ ಅವ್ರ ಮಕ್ಕಳು. ಮಂಗಳ ದೀಪ ಬೆಳ್ಳಿ ಮಂಟಪ ಅಂತ ಹೆಸರಿಟ್ಟು ಈ ಸ್ಕೂಲ್ 25 ವರ್ಷ ಆಗಿ ನೆನಪಿರಲಿ ಅಂತ ಕಟ್ಸ್ಬಿಟ್ಟು. ನಾನು ಹೇಳೋದಿಲ್ಲ ಅಂದ್ರೆ ನನ್ನ ತಂದೆ ನಾವು ಎಲ್ಲ ಮಕ್ಕಳಿಗೂ ಸಮಥಿಂಗ್ ವಿ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಟು ಸ್ಕೂಲ್. ಆ ಥರ ಹಾಕ್ಬಿಟ್ಟಿದ್ದಾರೆ. ಏನಿಲ್ಲ ನೀವು ಸರ್ವಿಸ್ ಕೊಡ್ರಿ, ರೊಕ್ಕ ಕೊಟ್ಟಿಲ್ಲ ನೀವು ಸರ್ವಿಸ್ ಕೊಡ್ರಿ. ಆ ಥರ ನನ್ನ ಮಕ್ಕಳಿಗಾಗಿ ಎಳೆಯರಿಗಾಗಿ ಆ ಥರ ಪ್ರಿಪೇರ್ ಮಾಡಿದ್ರು ಅವರು. ಇವಾಗ ನಕಲಿ ನಮ್ಮ ಮೊಮ್ಮಗಳು ಸಸಿ ಕೂಡ ಬರ್ತಾ ಇದ್ದಾರೆ ಸ್ಕೂಲಿಗೆ. ವೆರಿ ಹ್ಯಾಪಿ. ಹೀಗೆ ಟಚ್ನಲ್ಲಿರ್ರಿ ನೀವು. ಏನೋ ಹೇಳ್ಬೇಕು ಅಂದ್ಕೊಂಡೆ ಎಲ್ಲ ಹೋಯ್ತು. ಆಮೇಲೆ ಇನ್ನೇನು ಸ್ಕೂಲ್ ಹುಡುಗರ ತರನೇ ಇದ್ದೀರಿ. ಸ್ಟೇಟ್ ಪೇಪರ್ ಕೂಡ ಅಲ್ಲ, ಇನ್ನ ಫುಲ್ ಸೈಡ್ ಬರ್ಬೇಕಾಗಿತ್ತು. ಕೆಲವೊಂದು ಕಾರಣ ಬರ್ಲಿಕ್ಕಿಲ್ಲ. ಬಟ್ 5 ಜನ ನಾವು ಕಳ್ಕೊಂಡ್ವಿ ಅಂತ ಹೇಳಿದ್ರು. ಏನಾಗಿದೆ ಕಷ್ಟ ಆಯ್ತು ಸಣ್ಣ ಏಜ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಪಾಪ. ಮುಂದೆ ಏನಾದ್ರು ಟಚ್ನಾಗಿರ್ರಿ. ಕನ್ನಡ ಸ್ಕಾಲರ್ಸ್ ಕೊಟ್ಟು ಒಂದೇ ಬ್ಯಾಚ್ ಅಲ್ಲ, ಎನಿ ಬ್ಯಾಚ್ ಸಿಕ್ಕರೆ ನಮಗೆ ನಂಬರ್ಸ್ ಕಳಿಸ್ರಿ. ನಾವು ಒಂದು ಗ್ರೂಪ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಮಾತಾಡ್ಕೊಂಡ್ವಿ. ಅವ್ರವ್ರು ಏನು ಬಂದಾಗ ಗ್ರೂಪ್ ಮಾಡ್ಬೇಡ, ವಾಟ್ಸಪ್ ಗ್ರೂಪ್ ಅಂತ ಹೇಳಿ. ವಿಶ್ ಆಲ್ ದ ಬೆಸ್ಟ್ ನಿಮಗೂ ನಿಮ್ಮ ಮಕ್ಕಳಿಗೆ. ಮುಂದೆ ನೀವು ಫ್ಯಾಮಿಲಿ ಜೊತೆ ಮಾಡಿ ರಿಯೂನಿಯನ್ ವಿತ್ ಫ್ಯಾಮಿಲಿ. ಇಷ್ಟು ಬಿಯಾಗಿ ಇರೋಕ್ಕಾಗಲ್ಲ, ಬಟ್ ಮಾಡ್ಬೋದು. ಈಗ LKG UKG ಸ್ಟೂಡೆಂಟ್ಸ್ ಆಗಿರ್ತಾರಲ್ಲ, ಅವ್ರಿಗೆ ಹುಡುಗ ಅಂತ ಗೊತ್ತಿಲ್ಲ, ಹುಡುಗಿ ಅಂತ ಗೊತ್ತಿಲ್ಲ, ಅದೇ ಸೇರಿ ನೀವು ಮುಟ್ಟಿರಿ. ಓನ್ಲಿ ಫ್ರೆಂಡ್ಸ್ ಅಲ್ಲ. ಎಂಜಾಯ್ ಮಾಡ್ರಿ ಇವತ್ತಿನ ನಿಮ್ಮ ಡೇ. ಜಾಸ್ತಿ ಟೈಮ್ ತಗೊಳ್ಳಲ್ಲ ನಾವು ಮ್ಯಾನೇಜ್ಮೆಂಟ್ದವ್ರು. ಆಕ್ಚುಲಿ ಮ್ಯಾನೇಜ್ಮೆಂಟ್ದವ್ರು ಯಾವಾಗ ಬಿಹೈಂಡ್ ದ ಸ್ಕ್ರೀನ್ ನಾವೆಲ್ಲರೂ ಮಾಡ್ತೀವಿ. ಅದಕ್ಕೆ ಹೀಗಿರ್ತೀವಿ. ಈ ಪ್ರತಿಯೊಂದು ಈ ಸ್ಕೂಲಿನ ಪ್ರತಿಯೊಂದು ಹುಡುಗರು ಹೆಮ್ಮೆ ಪಡಬೇಕಾಗಿದ್ದು ನಮ್ಮ ಟೀಚರ್ಸ್. ಇನ್ನೊಂದು ಹೇಳ್ತೀನಿ, ನಮ್ಮ ನೆಕ್ಸ್ಟ್ ಮೇಡಮ್ ನಾವು ಬೆಳೆಸ್ಕೊಳ್ಳೇಬೇಕು. ಅವ್ರು ಹೇಳ್ತಾ ಇದ್ರು ಪಾಪ, ಅವರು ಗ್ರ್ಯಾಂಡ್ ಆದ್ಮೇಲೆ ಒಂದು 2 years 3 years ಅಷ್ಟೇ ಉಳಿದ್ರು. ಅವ್ರಿಗೆ ಕೆಲಸ ಆಯ್ತು. ಅವ್ರ ಮೇಡಮ್ ನಾವು ಒಬ್ಬಳಿ ಸಹಾಯ ಕೂಡ ಹೆಂಗೆ ತಿಳಿಸ್ಬೇಕಂದ್ರೆ, ನೀವು ಸ್ಕೂಲ್ನಾಗ ಗಿಡ ಹಾಕಿ ನಿಮ್ಮ ಮಕ್ಕಳಿಗೆ ಗಾಳಿ ಕೊಟ್ಟಿದ್ದೆ ಅಂತಿದ್ರು. ಅದಕ್ಕೆ ನಮ್ಮ ಸ್ಕೂಲ್ನಾಗ ಟೀಚರ್ಸ್ ಅಂತ ಒಬ್ರಿಗೊಬ್ರು ಹಿಂಗ್ ರಿಲೇಷನ್ ಅಲ್ಲ, ಕಾರ್ಡಿಯಲ್ ರಿಲೇಷನ್ ಏನಂತೀವಿ. ಏನೇ ಆದ್ರೂ ಪಟ್ ಅಂದ್ರೆ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ನಾನು ನಿಮ್ಗಂತೂ ಹೇಳ್ತೀನಿ, ಇವಾಗ ಒಬ್ಬ ಎಲ್ಲರೂ ಕಾಂಟ್ಯಾಕ್ಟ್ನಾಗ ಬಂದಿರಿ, ಕಾರ್ಡಿಯಲಿಸ್ಟ್ ಅದಲ್ಲ, ನಿಮ್ಮ ಹೆಲ್ತ್ ನೀವು ಮೇಂಟೈನ್ ಮಾಡ್ಕೊಳ್ರಿ, ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡ್ರಿ. ಹೋಮ್ ಮೇಕರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇಲ್ಲ ಹೇಳ್ತೀನಿ ನಾ ಏನು ಮಾಡಲ್ಲ, ನೀವೇ ಎಲ್ಲ ಮಾಡ್ತೀರಿ. ನಾನು ಏನು ಮಾಡಲ್ಲ, ಸ್ಕೂಲಿಗೆ ಬರ್ತೀನಿ, ಅವ್ರ ಬ್ಯಾಂಕ್ ಪ್ರೆಸಿಡೆಂಟ್ ಇದ್ದೀನಿ, ನಮ್ಮ ಕೆಲಸ ಎಲ್ಲ ಹೋಮ್ ಮೇಕರ್ ಇರ್ತಾವ. ಬಟ್ ನನ್ನ ಮಗ ಮೆನಬಲಿಸ್ಟ್ ಮಗ ಡಾಕ್ಟರ್ ಜಿಮ್ಸ್ನಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಮಗ MD ಜನರಲ್ ಮೆಡಿಸಿನ್ ಮಾಡಕತ್ತಾನೆ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ನಾವು ಒಬ್ಬಳೆ ಸಲ ಮಗಳ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ.